ಈಗ ನೋಡಿದ್ರೆ ಒಂದರಲ್ಲಿ ಯಮ, ಇನ್ನೊಂದರಲ್ಲಿ ಪ್ರಾಣ, ಇನ್ನೊಂದರಲ್ಲಿ ಇಂದ್ರ, ಇನ್ನೊಂದರಲ್ಲಿ ಅಶ್ವಿ ದೇವತೆಗಳಿದ್ದಾರೆ. ಈ ಮಗಳನ್ನು ನೋಡು ಅಂತ ತೋರಿಸ್ತಾರೆ. ಆ ಮಗಳನ್ನು ನೋಡಿದ್ರೆ ಆ ಯಮನ ಹೆಂಡತಿ ಶ್ಯಾಮಲ, ಪ್ರಾಣನ ಹೆಂಡತಿ ಭಾರತಿ, ಇಂದ್ರನ ಹೆಂಡತಿ ಶಚಿ, ಆಮೇಲೆ ಅಶ್ವಿ ದೇವತೆಗಳ ಹೆಂಡತಿ ಉಷಾ. ಸರಿಗೆ ಕೈ ಹಾಕ ಕಾರಣ ಕರ್ಣನೇ ಹೇಳುದು. ನೀನೇನು ದಾಸಿಯನ್ನ ಇನ್ನೂ ಮಾತಾಡಿಸ್ತಾ ಕೂತಿದ್ದಿ, ಅವಳು ನಮ್ ಸೊತ್ತು ಎಳ್ಕೊಂಡ್ ಬರ್ಲಿಕ್ಕೆ ಹೇಳುದು ಅಂತ ಹೇಳಿದ್ಮೇಲೆ ಅವನು ಆ ತರ ದುರ್ಶಾಸನನ್ನು ಕಳಿಸಿ ಎಳ್ಕೊಂಡ್ ಬರ್ಲಿಕ್ಕೆ ಹೇಳುದು. ಆಮೇಲೆ ಆಗಿನ ಕಾಲದಲ್ಲಿ ವೇದವ್ಯಾಸರನ್ನ ದೇವರು ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ವೇದವ್ಯಾಸರನ್ನ ದೇವರು ಅಂತ ಒಪ್ಕೊಂಡಿದ್ರೋ ಇಲ್ವೋ ಅಂತ ಎಲ್ಲ ಕಡೆಗೆ, ಅಂದ್ರೆ ಎಲ್ರು ಒಪ್ಕೊಂಡಿದ್ರೋ ಇಲ್ಲೋ ಗೊತ್ತಾಗಲ್ಲ. ಆದ್ರೆ ವೇದವ್ಯಾಸರು ಹೇಳಿದ್ಮೇಲೆ ಅದು ಶತಸಿದ್ಧ ಧರ್ಮಶಾಸ್ತ್ರ ವಿರುದ್ಧ ಅಲ್ಲ ಅನ್ನೋ ಒಂದು ಭರವಸೆ ಇತ್ತು. ಯಾರೇ ಏನೇ ಹೇಳಿ ವೇದವ್ಯಾಸರು ಹೇಳಿದ್ರೆ ಆಮೇಲೆ ಮತ್ತೆ ಮಾತುಕತೆ ಇಲ್ಲ. ಒಂದು ಶರೀರದಲ್ಲಿ ಇದ್ರು ಮನಸ್ಸು ಬೇರೆ ಬೇರೆ ಆದ್ರಿಂದ ಎಲ್ಲರ ಬಯಕೆಯಾಗಿ ಪ್ರತ್ಯೇಕವಾದ ಬೇಡಿಕೆ ಪಂಚಮುಖನಿಗೆ ಕಿವಿಗೆ ಬೀಳುತ್ತೆ. 5 ಸರ್ತಿ 5 ತಲೆಗೆ ಬೇರೆ ಬೇರೆ ಕೇಳಿಸುತ್ತೆ. ಯಾರೋ ಇದ್ದಾರೆ, ಈಗ ನೋಡು ಅಂತ ಮತ್ತೊಮ್ಮೆ ತೋರಿಸ್ತಾರೆ. ಈಗ ನೋಡಿದ್ರೆ ಒಂದರಲ್ಲಿ ಯಮ, ಇನ್ನೊಂದರಲ್ಲಿ ಪ್ರಾಣ, ಇನ್ನೊಂದರಲ್ಲಿ ಇಂದ್ರ, ಇನ್ನೊಂದರಲ್ಲಿ ಅಶ್ವಿ ದೇವತೆಗಳಿದ್ದಾರೆ. ಈಗ ಮಗಳನ್ನು ನೋಡು ಅಂತ ತೋರಿಸ್ತಾರೆ. ಆ ಮಗಳನ್ನು ನೋಡಿದ್ರೆ ಆ ಯಮನ ಹೆಂಡತಿ ಶ್ಯಾಮಲ, ಪ್ರಾಣನ ಹೆಂಡತಿ ಭಾರತಿ, ಇಂದ್ರನ ಹೆಂಡತಿ ಶಚಿ, ಆಮೇಲೆ ಅಶ್ವಿ ದೇವತೆಗಳ ಹೆಂಡತಿ ಉಷಾ, ಜೊತೆಗೆ ಇನ್ನೊಬ್ಳಿದ್ದಾಳಲ್ಲಿ ಪಾರ್ವತಿ. ಇಷ್ಟು ಜನ ಅಲ್ಲಿ ಇದ್ದಾರೆ. ಆದ್ರಿಂದ ಹೇಳಿದ್ದು ನಾನು, ಸೂರ್ಯನಿಗೆ ಸಂಬಂಧಪಟ್ಟವ್ರಿಲ್ಲ. ಪ್ರೋಟೋಕಾಲ್ ಪ್ರಕಾರ ಕಡಿಮೆ ಆಯ್ತು. ಕಮ್ಮಿ ಅಂತಂದ್ರೆ ಸಂಜ್ಞೆ ಇಲ್ಲ ಅಲ್ಲಿ. ಸಂಜ್ಞೆ ಇದ್ದಿದ್ರೆ ಅವಳನ್ನ ನಾನು ವಿವಾಹ ಆಗ್ಬೋದು ಇತ್ತು. ಕರ್ಣ ಮತ್ತೆ ಏನೇನೋ ಕತೆ ಇದೆ. ಅವಳು ಕರ್ಣನನ್ನು ಇಷ್ಟಪಟ್ಲಂತೆ, ಅದೇನೋ ಮಾವಿನ ಹಣ್ಣು ಮೇಲಕ್ಕೆ ಹೋಗಿ ಸಿಕ್ಕಾಕೊಳ್ತಂತೆ, ಅಸಂಬದ್ಧ ಕತೆಗಳಿವೆ. ಅವಳ ಮನಸ್ಸಿನಲ್ಲಿ ಯಾವತ್ತೂ ಕರ್ಣನ ಬಗ್ಗೆ ಯಾವ ಅಭಿಮಾನವೂ ಹುಟ್ಟಿಲ್ಲ. ಅವನು ಮಾಡಿದಷ್ಟು ಅನ್ಯಾಯ ದುರ್ಯೋಧನನ ಜೊತೆಗೆ ಸೇರ್ಕೊಂಡು ಇನ್ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟು ತೋರಿಸಿದ ಮೇಲೆ ಅವನಿಗೆ ಕನ್ವಿನ್ಸ್ ಆಗಿ ಸರಿಗೆ ಕೈ ಹಾಕ ಕಾರಣ ಕರ್ಣನೇ ಹೇಳುದು. ನೀನೇನು ದಾಸಿಯನ್ನ ಇನ್ನೂ ಮಾತಾಡಿಸ್ತಾ ಕೂತಿದ್ದಿ, ಅವಳು ನಮ್ ಸೊತ್ತು ಎಳ್ಕೊಂಡ್ ಬರ್ಲಿಕ್ಕೆ ಹೇಳು ಅಂತ ಹೇಳಿದ್ಮೇಲೆ ಅವನು ಆ ತರ ದುರ್ಶಾಸನನ್ನು ಕಳಿಸಿ ಎಳ್ಕೊಂಡ್ ಬರ್ಲಿಕ್ಕೆ ಹೇಳುದು. ಅಂದ್ರೆ ಈ ಪ್ರಕರಣದಲ್ಲಿ ದ್ರುಪದನಿಗೆ ಕನ್ವಿನ್ಸ್ ಆಗುತ್ತೆ. ಯಾಕಂದ್ರೆ ವೇದವ್ಯಾಸರೇ ಇಡೀ ಕಥೆಯ ಮೂಲ ನಿರ್ಮಾತೃ. ಅವರು ಹೇಳಿದ್ಮೇಲೆ ಅರ್ಥ ಆಗದೆ ಇನ್ಯಾರು. ಆಮೇಲೆ ಆಗಿನ ಕಾಲದಲ್ಲಿ ವೇದವ್ಯಾಸರನ್ನ ದೇವರು ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ವೇದವ್ಯಾಸರನ್ನ ದೇವರು ಅಂತ ಒಪ್ಕೊಂಡಿದ್ರೋ ಇಲ್ವೋ ಅಂತ ಎಲ್ಲ ಕಡೆಗೆ, ಅಂದ್ರೆ ಎಲ್ರು ಒಪ್ಕೊಂಡಿದ್ರೋ ಇಲ್ಲೋ ಗೊತ್ತಾಗಲ್ಲ. ಆದ್ರೆ ವೇದವ್ಯಾಸರು ಹೇಳಿದ್ಮೇಲೆ ಅದು ಶತಸಿದ್ಧ ಧರ್ಮಶಾಸ್ತ್ರ ವಿರುದ್ಧ ಅಲ್ಲ ಅನ್ನೋ ಒಂದು ಭರವಸೆ ಇತ್ತು. ಯಾರೇ ಏನೇ ಹೇಳಿ ವೇದವ್ಯಾಸರು ಹೇಳಿದ್ರೆ ಆಮೇಲೆ ಮತ್ತೆ ಮಾತುಕತೆ ಇಲ್ಲ. ದುರ್ಯೋಧನಾದಿಗಳು ಕೇಳ್ತಿದ್ರೆ ಕೇಳ್ಕತನ್ ದುಕಾನ್ ಬಂದ್ ಮುಗಿದೋಯ್ತು, ಮತ್ತೆ ಮಾತಾಡ್ಲಿಕ್ಕಿಲ್ಲ. ವೇದವ್ಯಾಸರ ಹತ್ರ ಹೇಳಿಸ್ಬೇಕಿತ್ತು, ಏನು ಅಂತ, ಯುದ್ಧ ಮಾಡಬೇಡಿ ಅಣ್ಣ ತಮ್ಮ ಅನ್ಯೋನ್ಯವಾಗಿರಿ ಅಂತ. ಅದು ಹೇಳಿ ಆಗಿದೆ. ವೇದವ್ಯಾಸರೇ ಬಂದಿದ್ದಾರೆ. ನಾವು ಅವತ್ತು ಮಾತಾಡಿದ್ವಿ. ಇಲ್ಲ ಯಾರು ದುರ್ಯೋಧನನಿಗೆ ವೇದವ್ಯಾಸರು ಕತೆ ಹೇಳ್ತಾರೆ. ಹೌದಾ? ಆದ್ರೂ ಅವ್ನು ಕೇಳಲ್ಲ. ಅಂದ್ರೆ ಏನರ್ಥ? ಸ್ವಭಾವೋ ದುರತಿಕ್ರಮ ತಲಿ ಅಷ್ಟೇ, ಅದನ್ನ ಮಾತಾಡ್ಲಿಕ್ಕಿಲ್ಲ. ನಿಮ್ಗೆ ಪ್ರಶ್ನೆ ಬಂದ್ರೆ ಹೇಳ್ತಿದ್ದೆ, ನಿಮ್ ಪ್ರಶ್ನೆ ಬರ್ಲಿಲ್ಲ ಅಂತ ಮುಂದೆ ಹೋಗ್ಬೋದು ಅನ್ಕೋತೇನೆ. ಇದೇನು 5 ಜನ ಇಲ್ಲಿ, ಇದೇನು ಇವ್ರು 5 ಜನ ಇಲ್ಲಿ ಅಂತ. ಅದೇ ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಮತ್ತೆ ಏನಾಗಿದೆ ಅಂದ್ರೆ, ಈ ಭಾರತಿ ಒಬ್ಳು ಬಿಟ್ಟು, ಭಾರತಿ ದೇವಿ ಅಂದ್ರೆ ಪಾರ್ವತಿ 5 ಸ್ವರೂಪದಲ್ಲಿ ಭಾರತಿ ಒಂದು ಬಿಟ್ಟು ಪಾರ್ವತಿ, ಶಚಿ, ಶ್ಯಾಮಲ ಮತ್ತು ಉಷಾ, ಈ 4 ಜನ ದೇವಲೋಕದ ಸಭೆಯಲ್ಲಿ ಒಂದ್ಸರ್ತಿ 4 ಜನ ಒಂದೇ ಶರೀರ ತಗೊಂಡು ಒಟ್ಟಿಗೆ ಸೇರ್ಕೊಂಡು ಬೇಕು ಅಂತ ಬ್ರಹ್ಮದೇವರ ಎದುರುಗಡೆ ಓಡಾಡ್ತಾರೆ. ಡಿಸ್ಟರ್ಬ್ ಮಾಡೋದು ಅಂದ್ರೆ ನಾವು 4 ಜನ ಅಂತ ಗೊತ್ತಾಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ. ಟೆಸ್ಟ್ ಮಾಡುವಾಗ ಚತುರ್ಮುಖನಿಗೆ ಗೊತ್ತಾಯ್ತು, ಸುಮ್ಮನಿದ್ರು.
ಒಂದೊಂದು ಮುಖಕ್ಕೆ ಒಂದೊಂದು ಸ್ವರೂಪ ಗೊತ್ತಾಗಿರುತ್ತೆ. ಕರೆಕ್ಟ್. ಎರಡನೇ ಸರ್ತಿ ಹೋದಾಗ್ಲೂ ಸುಮ್ನಾದ್ರು. 3ನೇ ಸರ್ತಿ ಹೋದಾಗ ಸಿಟ್ಟು ಬಂತು. 3 ಸರ್ತಿ ಭೂಮಿಯಲ್ಲಿ ಹುಟ್ಟಿ ಅಂತ ಶಪಿಸಿದ್ರು. ಇದು ಒಂದು ಕಾಲಘಟ್ಟದಲ್ಲಿ ಯಾವಾಗ ಒಂದು ಶಾಪ, ಯಾವುದೋ ಒಂದು ಸೃಷ್ಟಿಯ ಕಾಲಘಟ್ಟ. ಇನ್ನೊಂದು ಸರ್ತಿ ಏನಾಯ್ತು ಅಂತಂದ್ರೆ, ಇವರೇ ಇನ್ನೊಂದು ಸಭೆಯಲ್ಲಿ ಇರ್ಬೇಕಾದ್ರೆ ತಮ್ಮ ಗಂಡಂದಿರ ಜೊತೆಗೆ ಏಕಾಂತದಲ್ಲಿರ್ಬೇಕಾದ ರೀತಿಯಲ್ಲಿ ಬಹುಕಾಂತದಲ್ಲಿದ್ರು. ಅಂದ್ರೆ ಎಲ್ಲರ ಮುಂದೆ ಯಾರು? ಇದೇ ಹೆಂಡತಿಯರು, ಇದೇ ಶ್ಯಾಮಲ, ಇದೇ ಶಚಿ, ಇದೇ ಬೇರೆ ಬೇರೆ ಸಮಯದಲ್ಲಿ ದೇಹ ತಗೊಂಡಾಗ, ಅಂದ್ರೆ ಒಂದೇ ದೇಹದಲ್ಲಿ 4 ಜನ ಇರಲಿಲ್ಲ, 4 ಜನ ಸಪರೇಟ್ ಇದ್ದಾಗ ಏಕಾಂತದಲ್ಲಿ ಇರಬೇಕಾದ ರೀತಿಯ ವರ್ತನೆಗಳಲ್ಲಿ ಚತುರ್ಮುಖನ ಮುಂದೆ ಓಡಾಡ್ತಿದ್ರು. ಅವರಿಗೆ ಮತ್ತೆ ಇನ್ನೊಂದು ಸರ್ತಿ ಕೋಪ ಬಂತು. ಇನ್ನೊಂದು ಸರ್ತಿ ಭೂಮಿಯಲ್ಲಿ ಹುಟ್ಟಿ ಅಂತ ಶಪಿಸಿದ್ರು. ಅದ್ರ ಜೊತೆಗೆ ನಿಮಗೆ ಒಬ್ಬ ನಿಮ್ಮವನಲ್ಲದವನ ಜೊತೆಗೆ ನಿಮಗೆ ಬದುಕು ಸಿಗಲಿ. ಯಾರು ಅವರವರಿಗೆ ಸಂಬಂಧಪಟ್ಟ, ಅವರಿಗೆ ನಿಯತ ಪತಿ ಪತ್ನಿಯರಲ್ಲ ಅವರೆಲ್ಲ, ಅವರಿಗೆ ಅವರೇ ಒಬ್ಬ ಗಂಡ ಅಂತ, ನಿಮಗೆ ನಿಮ್ಮದಲ್ಲದವನ ಜೊತೆಗಿನ ಸಂಘ ಆಗಲಿ ಅಂತ ಶಪಿಸ್ತಾರೆ. ಅದು ಅವರ ಏಳಿಗೆಗೆ ಮಹಾಮಾರಕ. ಅದು ಹೌದು. ಟೆನ್ಷನ್ ಆಯ್ತು ಅವರಿಗೆ, ಏನು ಮಾಡೋದು ಗೊತ್ತಾಗ್ಲಿಲ್ಲ. ಒಟ್ಟು 4 ಸರ್ತಿ ಭೂಮಿಯಲ್ಲಿ ಹುಟ್ಟಿ ಬರಬೇಕಾದ ಶಾಪ ಬಂತು. ಈಗ ಒಂದು ಹಿಂದೆ 3 ಇದ್ದು ಒಟ್ಟಿಗಿದ್ದಾಗ, ಇನ್ನೊಂದು ಪ್ರತ್ಯೇಕವಾಗಿದ್ದಾಗ 1 ಸಲ, ಒಟ್ಟು 4 ಆಯ್ತು. ಅವರ ಅಷ್ಟೂ ಜನ ಮೀಟಿಂಗ್ ಮಾಡ್ತಾರೆ. ಏನು ಮಾಡೋದು ಈಗ, ದೊಡ್ಡ ಸಮಸ್ಯೆ ಆಯ್ತಲ್ಲ, ಸಿಕ್ಕಾಕೊಂಡ್ಬಿಟ್ವಲ್ಲ. ಭೂಮಿಯಲ್ಲಿ ಹುಟ್ಟೋದೊಂದು ಸಮಸ್ಯೆ ಅಲ್ಲ, ಈ ಪುರುಷ ಸ್ಪರ್ಶದಲ್ಲಿ ನಮ್ಮ ಬದುಕಿಗೆ ಘಾಸಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಇದಕ್ಕೇನಾದರೂ ಮಾಡಬೇಕು ಅಂತ ಅವರು 1000 ವರ್ಷಗಳ ಕಾಲ ಭಾರತಿಯನ್ನು ತಪಸ್ಸು ಮಾಡ್ತಾರೆ. ಭಾರತಿ ದೇವಿಯನ್ನ ಏನು ಅಂತ ಕೇಳ್ತಾಳೆ. 4 ಜನ ನಮಗೊಂದು ಉಪಕಾರ ಆಗಬೇಕು. ಏನು? ನಮಗೀಗ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ ಆಗಿದೆ. ಯಾವ ಜನ್ಮದಲ್ಲಿ ಪರಪುರುಷ ಸ್ಪರ್ಶ ಆಗುತ್ತೆ ಅಂತ ಗೊತ್ತಿಲ್ಲ, 4 ಸಲ ಹುಟ್ಟುದ್ರಲ್ಲಿ. ಆದ್ರಿಂದಾಗಿ ನಾವು ನಿಮ್ಮ ಜೊತೆಗೆ ಹುಟ್ಟಬೇಕು ಅಂತ ಆಸೆ ಪಡ್ತೇವೆ. ಯಾಕೆಂದರೆ ನಿಮ್ಮನ್ನು ಬೇರೆ ಯಾವ ವ್ಯಕ್ತಿಯೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಪರಪುರುಷ ಒಂದು ವೇಳೆ ಮುಟ್ಟಿದ್ರು ಪ್ರಾಣದೇವರು, ವಾಯುದೇವರು. ಆ ವಾಯುದೇವರು ಕೆಳಗಿರೋ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರು ಮುಟ್ಟಿದ್ರೆ ತೊಂದರೆ ಇಲ್ಲ, ಗುರುಗಳು. ಭಗವಂತ ಅವ್ನು ಲಕ್ಷ್ಮೀ ದೇವಿ ಬಿಟ್ಟು ಬೇರೆ ಯಾರು ನೋಡಲ್ಲ. ಸೇಫರ್ ಝೋನ್. ನಮಗೆ ಗುರುಗಳ ಸೇವೆ ಮಾಡ್ಲಿಕ್ಕೆ ಆಗುತ್ತೆ, ಅದನ್ನ ನಾವು ಒಪ್ಪಿಕೊಳ್ತೇವೆ. ನೀವು ನಮ್ಮ ಜೊತೆಗೆ ಹುಟ್ಟಬೇಕು ಅಂತ ಕೇಳಿಕೊಳ್ತೇವೆ. ಆಯ್ತು ಅಂತ ಹೇಳಿ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಭೂಮಿಗೆ ಹುಟ್ಟಬೇಕಾದ ಪ್ರಕರಣ ನಡೀತಾ ಇರುತ್ತೆ. ಅದರಲ್ಲಿ ಮೊದಲನೇ ಸರ್ತಿ ಒಬ್ಬಳು ವಿಪ್ರಕನ್ಯೆಯಾಗಿ, ಅಂದರೆ ಈ ಕಡೆ ಹನುಮಂತ ಹುಟ್ಟಿದ್ದಾನೆ, ಆ ಕಡೆ ಇನ್ನೊಂದು ಕಡೆ ಕಾಡಿನ ಭಾಗದಲ್ಲಿ ಈ ವಿಪ್ರಕನ್ಯೆ 4 ಜನ ಸೇರಿ ಭಾರತೀಯ ಜೊತೆಗೆ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಅವಳಿಗೆ ಎಷ್ಟು ಜನರನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಅವಳಿಗೆ ಮದುವೆ ಆಗಲಿಲ್ಲ. ಆ ವಿಪ್ರಕನ್ಯೆಗೆ ತುಂಬ ದುಃಖ ಆಗುತ್ತೆ. ಅವಳು ಮತ್ತೆ ತಪಸ್ಸಿಗೆ ಹೋಗ್ತಾಳೆ, ಮದುವೆ ಯಾರು ಮಾಡ್ಕೊಳ್ಳಿಲ್ಲ ಅಂತ ಆದಾಗ. ತುಂಬ ಸುಂದರಿ, ಆ ಕಾಲದಲ್ಲಿ ಅಷ್ಟು ಸುಂದರಿ ಇರಲಿಲ್ಲ. ಬೇಸರ ಮಾಡ್ಕೊಂಡು ಹೋಗಿ ತಪಸ್ಸು ಮಾಡಿ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ ರುದ್ರದೇವ್ರ ಕೇಳ್ತಾಳೆ, ನನಗೆ ಗಂಡ ಬೇಕು ಅಂತ. ವಸ್ತುತಃ ಎಲ್ಲರೂ ಅನ್ಕೊಳ್ಳೋದೇನು ಅಂದರೆ ನಾನು ಮಾತ್ರ ಕೇಳ್ತಿದ್ದೇನೆ ಅಂತ, ವರ. ಆದರೆ 5 ಜನ ಕೇಳಿರ್ತಾರೆ ಗಂಡ ಬೇಕು ಅಂತ. 5 ಸಲ ರಿಫ್ಲೆಕ್ಟ್ ಆಗುತ್ತೆ ಅದು. ಅಂದ್ರೆ ಯಾರ್ಯಾರು ಒಂದು ಶರೀರದಲ್ಲಿ ಇದ್ರು ಮನಸ್ಸು ಬೇರೆ ಬೇರೆ ಆದ್ರಿಂದ ಎಲ್ಲರ ಬಯಕೆಯಾಗಿ ಪ್ರತ್ಯೇಕವಾದ ಬೇಡಿಕೆ ಪಂಚಮುಖನಿಗೆ ಕಿವಿಗೆ ಬೀಳುತ್ತೆ. 5 ಸರ್ತಿ 5 ತಲೆಗೆ ಬೇರೆ ಬೇರೆ ಕೇಳಿಸುತ್ತೆ, ಗಂಡ ಬೇಕು 5 ಸಲ. ಪಂಚತೆ ಪತಯಸ್ಸಂತು ಅಂತ ಅವನು ಆಶೀರ್ವಾದ ಮಾಡ್ತಾನೆ, 5 ಮಂದಿ ಗಂಡ ಬರ್ಲಿ ಅಂತ ಆಶೀರ್ವಾದ ಕೊಡ್ತಾನೆ. ಅವಳು ಬೈತಾಳೆ, ನಾವು ಕೇಳಿದ್ 1 ಗಂಡ, ನೀನು ಕೊಟ್ಟದ್ದು 5 ಗಂಡ, ಇದೇನು, ನಮಗೆ ಬೇಡ ಇದು. ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಇಲ್ಲ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗುತ್ತೆ ಅಂತ ನಾನು ಕೊಡಬೇಕಾದನ್ನು ಕೊಟ್ಬಿಟ್ಟಿದ್ದೇನೆ, ನೀವು ಅದನ್ನು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಅವ್ನು ಹೊರಟೋಗ್ತಾನೆ. ಇವಳು ಹತ್ಕೊಂಡು ಬರ್ತಾಳೆ, ಸರಸ್ವತಿ ತೀರದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ವಿಪ್ರಕನ್ಯೆ. ಅಷ್ಟೊತ್ತಿಗೆ ಇಂದ್ರ ಬರ್ತಾನೆ ಒಂದು ಸರ್ತಿ. ಯಾಕೆ ಬರ್ತಾನೆ ಅಂತ ಅಲ್ಲಿ ಹೇಳಿದ್ದು ಅಂದರೆ, ಯಮ ಕಾಣಿಸ್ತಾ ಇರೋದಿಲ್ಲ, ಯಮ ಯಾಕೋ ಕೆಳಗೆ ಬಂದ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನನ್ನು ಹುಡ್ಕೊಂಡು ಇಂದ್ರ ಬರ್ತಾನೆ. ಇಂದ್ರ ಬಂದರೆ ಅಲ್ಲಿ ಈ ಹುಡುಗಿ ಅಳ್ತಾ ಇರ್ತಾಳೆ. ಅತ್ತಾಗ ಕೇಳ್ತಾನೆ ಇಂದ್ರ, ಏನಾಗ್ತಾ ಇದೆ, ಯಾಕೆ ಅಳ್ತಾ ಇದ್ದಿ? ನಾನು ವರ ಅಂತ ಕೇಳಿದ್ರೆ ಶಾಪದ ಥರ 5 ಗಂಡ ಅಂತ ಕೊಟ್ಬಿಟ್ಟಿದ್ದೀನಿ. ಯಾವುದಾದ್ರೂ ಒಂದು ಹೆಣ್ಮಗಳಿಗೆ 5 ಗಂಡ ಅಂದ್ರೆ ಇರ್ಲಿಕ್ಕೆ ಸಾಧ್ಯನಾ? ಯಾರು? ಆ ಬೆಟ್ಟ ತುದಿಯಲ್ಲಿ ಕೂತಿದ್ದಾನೋ ನೋಡೊಬ್ಬ,
ಅಲ್ಲಿ ಅವನು ಒಂದು ಬ್ರಹ್ಮಚಾರಿ ವೇಷದಲ್ಲಿ ಒಂದು ಹುಡುಗಿ ಜೊತೆ ಮಾತಾಡ್ತಾ ಕೂತಿರ್ತಾನೆ ಆ ಕಡೆಯಿಂದ. ಯಾರು? ಶಿವ. ಅವನೇ ಮಾಡಿದ್ದು ನಮ್ಗೆ ಅವ್ಯವಸ್ಥೆ ಅಂತ ಹೇಳಿ ಸೀದಾ ಅಲ್ಲಿಗೆ ಹೋಗ್ತಾನೆ, ಇವಳನ್ನು ಕರ್ಕೊಂಡೋಗಿ ಚಾರ್ರಿ ಬೈತಾನೆ ಆ ಶಿವನಿಗೆ. ಶಿವ ಅಂತ ಗೊತ್ತಿರಲ್ಲ ಅದು. ಏನು ಅನ್ಕೊಂಡಿದ್ದೀನಿ ನೀನು? ವರ ಕೊಡು ಅಂತಂದರೆ ವರ ಕೊಡಲ್ಲ ಹೇಳ್ಬೇಕು. ಶಾಪದ ಥರ ಕೊಟ್ಟು ಯಾಕೆ ಅವಳನ್ನು ಹಿಂಸೆ ಮಾಡ್ತೀವಿ? ಹೆಣ್ಮಗಳ ಕಣ್ಣೀರು ನೆಲಕ್ಕೆ ಬೀಳೋದಂತೆ ನಾನು ವ್ರತ ತೊಟ್ಟಿದ್ದೆ, ಅದಕ್ಕೋಸ್ಕರ. ಅಂದರೆ ಅದೊಂಥರ ಈ ಸೆಲ್ಫ್, ಅಂದರೆ ನಾನು ಬಹಳ ಜನರ ಕಣ್ಣೀರು ಒರೆಸುವವ ಅನ್ನೋ ಒಂದು ಕ್ರೆಡಿಟ್ ತಗೊಳ್ಳುವ ಆಸೆ. ಅವನು ತಿರುಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಇವ್ನು ಶಿವ ಅಂತ. ಆದರೂ ಆ ಒಂದು ಜಾಪಿನಿಂದ ಹಾಗೆ ಮಾತಾಡ್ತಾನೆ. ಅವನಿಗೆ ಸಿಟ್ಟು ಬರುತ್ತೆ ಶಿವನಿಗೆ. ಸಿಟ್ಟು ಬಂದು ಏನು ಅನ್ಕೊಂಡಿದ್ದೀನಿ ನೀನು ಬೇಕಾದಾಗ ಎಲ್ಲ ಆಗ್ಬೇಕಾ? ನಾವು ಏನು ಅನ್ಕೊಂಡಿದೀವಿ ಅದು ಆಗ್ಬಾರ್ದಾ? ನೋಡು, ನನ್ನನ್ನು ಅವಮಾನ ಮಾಡಿದವ್ರು ಏನಾಗ್ತಾರೆ ಅಂತ ನೋಡು ಆ ಬೆಟ್ಟದ ಕೆಳಗೆ ಅಂತ ಒಂದು ಬೆಟ್ಟದ ಕೆಳಗೆ ಎತ್ತಲಿಕ್ಕೆ ಹೇಳ್ತಾನೆ. ಎತ್ತಿದ್ರೆ ಅಲ್ಲಿ ಯಮ, ಅಶ್ವಿ ದೇವತೆಗಳು ಮತ್ತು ಪ್ರಾಣ 3 ಜನ ಮೀಟಿಂಗ್ ಮಾಡ್ತಿರ್ತಾರೆ. ಅದನ್ನು ನೋಡಿ ಇವನಿಗೆ ಭಯ ಆಗುತ್ತೆ. ನೀನು ಕೂಡ ಹೋಗಿ ಭೂಮಿಯಲ್ಲಿ ಹುಟ್ಟು ಅಂತ ಅವನಿಗೆ ಶಾಪ ಕೊಡ್ತಾನೆ. ಯಾರು? ಇಂದ್ರನಿಗೆ. ಅಷ್ಟೊತ್ತಿಗೆ ಚತುರ್ಮುಖ ಓಡಿ ಬರ್ತಾನೆ. ತುಂಬ ಕಿರಿಕಿರಿ ಇದೆಯಲ್ಲ ಕತೆ. ಚತುರ್ಮುಖ ಓಡಿ ಬಂದು ಶಿವನಿಗೆ ಶಾಪ ಕೊಡ್ತಾನೆ. ನೀನು ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಸತ್ಯ, ಆದರೆ ನಿನಗೆ ಅವಮಾನ ಮಾಡಿದಕ್ಕೆ ಮೀಟಿಂಗ್ ಮಾಡಿದಂತ ಯಾರು ಹೇಳಿದ್ದು? ಅವರು ಬೇರೆ ಏನೋ ಮಾತಾಡ್ಕಂತ. ಗುಹಾ ಸಂತಮ್ಮ ತರಿಶ್ವಾಮಥಾಯತಿ ಮಧ್ವ ಆಧವೇ ಪೃಕ್ಷೋಭ ಪುಪ್ಪಿತುಮಾನ್ ನಿತ್ಯ ಆಶೆ. ವೇದದಲ್ಲಿ ಅವನ ಈ ಭೀಮನಾಗಿ ಹುಟ್ಟಬೇಕಾದ ಚರ್ಚೆಯನ್ನು ಅವನು ಮಾಡ್ತಿದ್ದಾನೆ. ನಿನ್ಗೆ ಅವಮಾನ ಯಾರು? ಪ್ರಾಣ ಅಲ್ಲಿ ಯೋಚನೆ ಮಾಡ್ತಾ ಇರೋದು ಭೀಮನಾಗಿ ನಾನು ಹುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾನೆ. ನೀನೇನು ನಿನ್ನ ಅವಮಾನಕ್ಕಾಗಿ ಅವನು ಭೂಮಿಯಲ್ಲಿ ಹುಟ್ಟಬೇಕಾಗಿದೆ ಅಂತ ಅವ್ರನ್ನ ತೋರಿಸ್ತಾ ಇದ್ದಿ. ನೀನು ಭೂಮಿಯಲ್ಲಿ ಹುಟ್ಟು, ಶಿವನಿಗೆ ನಿನಗೆ ಹೆಂಡತಿ ಇಲ್ಲದೇ ಇರಲಿ ಅಂತ ಹೇಳಿ ಅಂತ ಬ್ರಹ್ಮದೇವರು ರುದ್ರದೇವರಿಗೆ ಶಾಪ ಕೊಡ್ತಾರೆ. ಅಂದ್ರೆ ಇದು ಯಾವುದೋ ಜಮಾನದಲ್ಲಿ ಆಗಿದ್ದು. ಜಮಾನ ಅಂದ್ರೆ ಯುಗಾಂತರ ಅಲ್ಲ, ಮನ್ವಂತರ ಅಂತರ. ಅದ್ರ ಆಚೆಗೆ ಯಾವತ್ತೋ ನಡೆದ ಪ್ರಸಂಗ. ಅದಕ್ಕೆ ಪಾರ್ವತಿ ಸಿಗ್ಲಿಲ್ಲ. ಅಂದ್ರೆ ಅಶ್ವತ್ಥಾಮ ಒಂಟಿಯಾಗಿ ಉಳಿದ್ಬಿಟ್ಟ. ರುದ್ರಾಂಶ. ಎಷ್ಟು ಕಥೆಗಳಿವೆ ಅಂದ್ರೆ ನಾನು ಬಹಳ ಕತೆ ಅದೇ ಹೇಳಿದ್ ನಾನು ಹೇಳಿ. ಅಶ್ವತ್ಥಾಮ ರುದ್ರದೇವರ ಅವತಾರ ರುದ್ರಾಂಶ. ಆ ತಪ್ಪು ಮಾಡಿದ್ದಕ್ಕಾಗಿ ವೇದ ಹೇಳಿದೆ ಅಂತ ಪ್ರಾಣದೇವರು ಭೂಮಿಯಲ್ಲಿ ಅವತಾರ ತೆಗೆದುಕೊಳ್ಳಿಕ್ಕೆ ಬರ್ತಾ ಇರೋದು ಹೊರತು ನಿನಗ ಅವಮಾನ ಮಾಡಿದ ಶಾಪಕ್ಕೆ ಬಿದ್ದು ಅಲ್ಲಿ ಬೆಟ್ಟದಲ್ಲಿ ಒದ್ದಾಡ್ತಾರಲ್ಲ ಅಂತ ಹೇಳಿ ಕೊನೆಗೆ ಅವ್ರು ಮೀಟಿಂಗ್ ಮಾಡುವಾಗ ಇಂದ್ರನು ಹೋಗ್ತಾನೆ. ಸರಿ, ಅವನು ಹುಟ್ಟಲೇಬೇಕಾದ ಪ್ರಸಂಗ ಬಂತು. ಅವರೆಲ್ಲ ಮಾತುಕತೆ ಆಯ್ತು. ಇವಳು ಆ ಶರೀರ ಕಳ್ಕೊಂಡ್ಲು, ವಿಪ್ರಕನ್ಯೆ. ಈಗ ಅದರ ಹಿಂದೆ ಅವಳು ತಪಸ್ಸು ಮಾಡಿದಾಗ 5 ಗಂಡಂದ್ರು ಬೇಕು ಅಂತ ಹೇಳಿ ಮತ್ತೊಂದು ಸರ್ತಿ ನಳನ ಮಗಳಾಗಿ ಹುಡ್ತಾಳವಳು. ಓಕೆ. ನಾಳಾಯಿಣಿ ಅಂತ ಅವಳ ಹೆಸರು. ಇಂದ್ರಸೇನ ಅಂತ ಅವಳ ನಿಜವಾದ ಹೆಸರು. ನಳನ ಮಗಳಾದ್ರಿಂದಾಗಿ ನಾಳಾಯಿಣಿ ಅಂತ ಹೆಸರು. ಅವಳು ವಿವಾಹ ಆಗಬೇಕು ಅಂತ ಎಲ್ಲ ವ್ಯವಸ್ಥೆ ಆಗುತ್ತೆ. ವ್ಯವಸ್ಥೆ ಆದರೆ ಏನಾಗಿದೆ ಅಂದರೆ ಅಷ್ಟರ ಮಧ್ಯದಲ್ಲಿ ಈ ಮುದ್ಗಲ ಅಂತ ಒಬ್ಬ ಋಷಿ ದೇವಲೋಕದಲ್ಲಿ ಚತುರ್ಮುಖನ ಸಭೆಯಲ್ಲಿ ಒಂದು ಚರ್ಚೆ ನಡೀತಾ ಇತ್ತು. ಏನೋ ಲೋಕದ ವ್ಯವಸ್ಥೆ ಬಗೆಗೆ ಚರ್ಚೆ ನಡೀತಾ ಇತ್ತು. ನಡೆಯುವಾಗ ಯಾರೋ ಮಧ್ಯದಲ್ಲಿ ಅಯ್ಯೋ ಈ ಬ್ರಹ್ಮದೇವರಿಗೂ ಹೆಣ್ಮಕ್ಳ ಕಾಟ ಬಿಟ್ಟಿದ್ದಲ್ಲಪ್ಪ, ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ಮೇಲೆ ತಡ್ಕೊಳ್ಲಿಕ್ಕಾಗದೆ ಅದನ್ನೇ ಮದುವೆ ಆಗ್ಬಿಟ್ಟ ಅಂತ ಅಂದ. ಇವ್ನು ಗೊಹ 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 ಅಂತ ನಕ್ಕು ಬಿಟ್ಟ. ಅವರು ಮಂತ್ರ ಹೇಳಿದ್ದಷ್ಟೇ, ಅವ್ರು ಈ ಅಭಿಪ್ರಾಯದಲ್ಲಿ ಹೇಳಿದ್ದಲ್ಲ, ಮಗಳನ್ನೇ ಮದುವೆ ಆದ ಅಂತ ಹೇಳಿದ್ದಲ್ಲ. ಅವನಿಗದು ಹಾಗನ್ನಿಸಿ ಅಯ್ಯೋ ಎಲ್ಲರ ಕಥೆನೂ ಇಷ್ಟೇ ಅಂತ ಹೆಣ್ಮಕ್ಳಿಗೆ ಮರಳಾಗದವ ಚತುರ್ಮುಖನೂ ಅಲ್ಲ, ಚತುರ್ಮುಖನಿಗೂ ಅಪಮಾನ ಅಂದ್ರೆ ಮಾಡಿಬಿಟ್ಟ. ಅವನು ತಪ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಮಾಯಾಶಕ್ತಿ ಅನ್ನೋದು ದೊಡ್ಡದು ಅಂತ ಹಂಗಿಸಿದ. ಚತುರ್ಮುಖನಿಗೆ ಕೋಪ ಬಂತು. ಕೋಪ ಬಂದ ಅವನನ್ನು ಶಪಿಸಿದ. ಹೋಗು, ನಿನಕ್ಕಿಂತ ಹೆಚ್ಚು ಗುಣವಂತಿಯಾದ ಹೆಣ್ಣಿನ ಜೊತೆಗೆ ನಿನಗೆ ಮದುವೆ ಆಗಲಿ ಅಂತ ಶಪಿಸಿದ. ಹೆಚ್ಚು ಗುಣವಂತಿಯಾದ ಅದು ಅವಮಾನ. ಅವನಿಗೆ ಅವಮಾನಕ್ಕಿಂತ ಆತ್ಮ ಸಾಧನೆಗೆ ತೊಡಕು. ಅದರಿಂದ ಏನಾಯ್ತು ಅಂದ್ರೆ ಅವನು ಇಲ್ಲಿ ಕುಷ್ಠರೋಗಿಯಾಗಿ ಹುಟ್ಟಿದ್ದಾನೆ ಭೂಮಿಯಲ್ಲಿ, ಮುದ್ಗಲ. ಯಾಕೆಂದ್ರೆ ಪ್ರಾಣದೇವರನ್ನು ಅವಮಾನ ಮಾಡಿದ್ದು ಅಂತ ತನ್ನ ಅಂದ್ರೆ ಕೊನೆಗೆ ಅವನು ಕ್ಷಮೆ ಕೇಳ್ತಾನೆ ಚತುರ್ಮುಖನ ಹತ್ರ ಕ್ಷಮೆ ಕೇಳ್ತಾನೆ. ಇದೊಂದು ಬೇಡ, ನಾನು ಹುಟ್ಟಿ ಬರ್ತೇನೆ, ಆದರೆ ನನಗಿಂತ ಹಿರಿಯ ಹೆಣ್ಣಿನ ಜೊತೆಗೆ ನನ್ನ ಸಂಬಂಧ ಅನ್ನೋದು ನನಗೆ ಮೆಚ್ಚುಗೆ ಆಗಲಿಲ್ಲ, ಅದು ತಪ್ಪಾಯಿತು, ನಾನು ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ. ಆಗಲಿ, ನಿನ್ನಲ್ಲಿ ಪ್ರಾಣದೇವ ನಿಂತು ನಿನ್ನ ಆ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾನೆ. ಆದರೆ ನೀನು ಆ ಚತುರ್ಮುಖನ ಅವಮಾನಿಸಿದ್ದಕ್ಕೋಸ್ಕರ ಕುಷ್ಠರೋಗಿಯಾಗಿ ಭೂಮಿಯಲ್ಲಿ ಇರಬೇಕಾಗತ್ತೆ, ಆಮೇಲೆ ಪರಿಹಾರ ಆಗುತ್ತೆ ಅಂತ. ಅಲ್ಲಿ ಕುಷ್ಠರೋಗಿಯಾಗಿ ಹುಟ್ಟಿದ್ದಾನೆ. ನಾಳಾಯಿನಿ ಅವನನ್ನು ಮದುವೆ ಆಗಬೇಕಾಗತ್ತೆ. ಮದುವೆ ಆದ್ಲು. ಆದರೂ
ಒಂದು ದಿವಸ ಬೇಸರ ಮಾಡಿಕೊಳ್ಳಿಲ್ಲ. ಅವನಿಗೆ ಕುಷ್ಠರೋಗ ಇದ್ದನ್ನು ದೂರದಲ್ಲೇ ಇದ್ಲು. ಅವನ ಬೆರಳೆಲ್ಲ ಕೆಲವೊಂದು ಸರ್ತಿ ಬಿದ್ದು ಹೋಗ್ತಿತ್ತು. ಅವಳು ಆದರೂ ಅದಕ್ಕೆ ಬೇಸರ ಮಾಡ್ಕೊಳ್ಳದೆ ಟ್ರೀಟ್ ಮಾಡಿ ಬೋರೆ ಹಣ್ಣನ್ನು ಬೇಯಿಸಿ ಎಲ್ಲ ತಿನ್ನಿಸ್ತಾ ಇರ್ತಾಳೆ ಅವನಿಗೆ. ಒಂದು ಸರ್ತಿ ಅವನಿಗೆ ಇವಳು ಈಗ ಏನಾಯಿತು ಅಂದರೆ, ತಪಸ್ಸು ಮಾಡಿದ್ದಕ್ಕೆ ಒಬ್ಬರಿಗೆ ಗಂಡ ಸಿಕ್ಕಿದ. ಯಾಕೆ ಅಂದರೆ ಅವನಲ್ಲಿ ಸ್ವಲ್ಪ ದಿವಸ ಆದಮೇಲೆ ಪ್ರಾಣ ಸೇರಿಕೊಳ್ತಾನೆ. ಆ ಮುದ್ಗಲನ ಚೇತನ ಅನ್ನೋದು ಸೈಲೆಂಟ್ ಆಗುತ್ತೆ, ಪ್ರಾಣ ಅಲ್ಲಿ ಕೆಲಸ ಮಾಡ್ತಾನೆ. ಇವಳ ಜೊತೆಗೆ ವಿಹಾರ ಮಾಡಿ ಬೇಕಾದಂತಹ ಎಲ್ಲ ಚಟುವಟಿಕೆ ಮುಗಿದ ಮೇಲೆ ವಾಪಸ್ ಬಂದು ಮತ್ತೆ ಬಿಡ್ತಾಳೆ. ಅಂದರೆ ನಾರಾಯಣಿ ಬಂದು ಇಳಿತಾಳೆ. ಮುದ್ಗಲನಿಗೆ ಅನಿಸುತ್ತೆ, ಆಗ ಪ್ರಾಣದೇವರು ಹೊರಟು ಹೋಗ್ತಾರೆ. ಮುದ್ಗಲ ಹೇಳ್ತಾನೆ, ನನಗೆ ಸಾಧನೆಯ ಬಗ್ಗೆ ತೀವ್ರ ಆಸಕ್ತಿ ಹುಟ್ಟಿದೆ, ನಾನು ಹೊರಡ್ತೇನೆ ಅಂತ ಹೊರಟು ಹೋಗ್ತಾನೆ. ಕುಷ್ಠರೋಗ ದೇಹ ಇಟ್ಕೊಂಡು ಇಲ್ಲ, ಅವನಿಗೆ ಪ್ರಾಣದೇವರ ಒಂದು ವಿಶೇಷ ಬಂದ ಮೇಲೆ ಆ ಕುಷ್ಠರೋಗ ಹೋಗುತ್ತೆ. ಶಕ್ತಿ ಬಂತು, ನಾನಿನ್ನು ದೇಹ ಹಾಳು ಮಾಡಬಾರ್ದು, ಆತ್ಮ ಸಾಧನೆ ಮಾಡಿಕೊಳ್ಬೇಕು ಅಂತ ಅವನು ಹೊರಟು ಹೋಗ್ತಾನೆ. ಆಗ ಇದರಲ್ಲಿ ಪ್ರಾಣದೇವ ಬಂದು ಹೋದದ್ರಿಂದ ಭಾರತಿಗೆ ಮಾತ್ರ ಗಂಡ ಸಿಕ್ಕಿದ, ಉಳಿದವರಿಗೆ ಸಿಗ್ಲಿಲ್ಲ. ಮತ್ತೆ ತಪಸ್ಸು ಮಾಡಿದ್ರು. ಅದೇ ಥರ ಮತ್ತೆ ಪ್ರಶ್ನೆ ಕೇಳಿದ್ರು, ವರ ಕೇಳಿದ್ರು, ಗಂಡ ಬೇಕು ಅಂತ. ಇವನು ಪಂಚಮುಖ, ಮತ್ತೆ ಅದೇ ಥರ ನಿಮ್ಗೆ 5 ಗಂಡಂದ್ರಾಗ್ಲಿ ಅಂತ ಒಂದೊಂದು ಅವತಾರಕ್ಕೆ 5 ಗಂಡ ಒಂದೊಂದು ಅವತಾರಕ್ಕಲ್ಲ, ಅದೇ ಮಾತು ಮತ್ತೆ ದೃಢ ಆಯಿತು. ಅದೇ ಪಕ್ಕ ಆಗುತ್ತೆ, ಅದು ಪಕ್ಕ ಆಯ್ತು. ಈಗ ಪಕ್ಕ ಆದಾಗ ಅವಳು ಮತ್ತೆ ಬೇಸರ ಮಾಡ್ಕೊಂಡು ಇನ್ನು ಈ ಮಾತು ಕೇಳಿ ಏನು ಉಪಯೋಗ ಇಲ್ಲ ಅಂತ ದೇಹತ್ಯಾಗ ಮಾಡ್ತಾಳೆ. ಬಂದಿದ್ದು ಅನುಭವಿಸ್ಬೇಕು, ಮುಂದೆ ಅನುಭವಿಸ್ಬೇಕು ಅಂತ. ಈಗ 3ನೇ ಅವತಾರವೇ ದ್ರೌಪದಿ. ಈಗ 5 ಜನ ಗಂಡಂದ್ರೆ ಯಾಕೆ ಆಗಬೇಕು ಅಂದರೆ, ಅವಳಿಗೆ ಹಿಂದೆ ಇದ್ದ ಶಾಪದ ಮತ್ತು ಚತುರ್ಮುಖನ ವರದ, ಅಂದರೆ ಪಂಚಮುಖನ ವರದ ವ್ಯವಸ್ಥೆಯ ದೃಷ್ಟಿಯಿಂದ ಅವರು ಮದುವೆ ಆಗಬೇಕು, ಅದರಿಂದ ಕಳಿಸ್ಕೊಡು ಅಂತ ಹೇಳ್ತಾರೆ. ವಿವಾಹ ಆಗುತ್ತೆ. ಭಾರತಿ, ಶ್ಯಾಮಲಾ, ಶಚಿ, ಉಷಾ ಮತ್ತು ಪಾರ್ವತಿ. ಅದರಲ್ಲಿ ಪಾರ್ವತಿ ಬ್ರಹ್ಮಚಾರಿಣಿಯಾಗಿ ಉಳಿತಾಳೆ. ಯಾಕೆಂದ್ರೆ ಅಲ್ಲಿ ಅಶ್ವತ್ಥಾಮ ಇಲ್ಲ. ಅಶ್ವತ್ಥಾಮಗೆ ಆಫರ್ ಇರಲಿಲ್ಲ, ಆದ್ರೆ ಶಾಪ ಇತ್ತಲ್ಲ, ನೀನು ವಿವಾಹ ಆಗುದಿಲ್ಲ ಅವನ ಜೊತೆಗೆ ಅಂತ. ಇದರಲ್ಲೇ ಬಂದ್ಬಿಡ್ಲಿ ಅದನ್ನು ಅಷ್ಟೇ. ಹುಟ್ಟಬೇಕು, ಸಪರೇಟ್ ಏನ್ ಬೇಡ, ನೀನ್ ಇಲ್ಲಿ ಹೆಂಗಿದ್ರು 4 ಜನ ಇದಾರೆ ಎಂಗೇಜ್ ಆಗಿ ಅವ್ರ ಜೊತೆ ಸೇರ್ಕೊಂಡ್ಬಿಡು ಅಂತ. ಪಾಂಡವರ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಒಬ್ಬೊಬ್ರದ್ದು ರೆಕಗ್ನೈಸೇಷನ್ಸ್ ಹೇಳಿದ್ವಿ. ಅವ್ರು ಎದರಲ್ಲಿ ಪಂಟ್ರು ಅಂತ. ಈ ಭೀಮಸೇನ ತೋಳ್ಬಲದಲ್ಲಿ, ತಾಕತ್ತಲ್ಲಿ ಎಲ್ಲ ಹೇಳಿದ್ರಿ. ಅರ್ಜುನ ಅಂತರೂ ಒಳ್ಳೆ ಬಿಲ್ಗಾರ, ಒಳ್ಳೆ ಬಿಲ್ ಹೊಡಿತಿದ್ದ. ಧರ್ಮರಾಜ ಧರ್ಮದ ತತ್ವ ಸಿದ್ಧಾಂತಗಳನ್ನೆಲ್ಲ ಪ್ರತೀಕ. ನಕುಲ ಸಹದೇವ್ರದ್ದು ಏನು ಅಂತ ಅವ್ರು ಎದರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಅವ್ರದ್ದು ಕ್ಯಾರೆಕ್ಟರ್ ಬಗ್ಗೆ ನಾವು ಭಾಳ ಮಾತಾಡಲಿಲ್ಲ. ಅಂದ್ರೆ ಮಾತಾಡ್ಲಿಲ್ಲ ಅನ್ನೋಕ್ಕಿಂತ ಮೆಜಾರಿಟಿ ಮಹಾಭಾರತದಲ್ಲಿ ಇವ್ರದೇ ಇದೆ, ಇವರದಿದೆ. ಅಲ್ಲ, ನಾವು ಕಥೆಗಳಲ್ಲಿ ಎಲ್ಲಿ ಸಂಪರ್ಕ ಬರುತ್ತೋ ಅಲ್ಲಿ ಮಾತಾಡಿದ್ವಿ. ಅವರಿಗೆ ಸಂಬಂಧಪಟ್ಟ ಕಥೆಯಲ್ಲಿ ಹೆಚ್ಚು ನಾವು ಮಾತಾಡಿಲ್ಲ, ಆದ್ರಿಂದ ಅವ್ರ ಬಗ್ಗೆ ಬಂದಿಲ್ಲ. ಆದ್ರೆ ಬೇಸಿಕಲಿ ಇವರು ಯಾವ ವಿಚಾರದಲ್ಲಿ ಫುಲ್ ಎಕ್ಸ್ಪರ್ಟ್ಸ್ ಆಗಿದ್ದಾರೆ? ನೀತಿಶಾಸ್ತ್ರದಲ್ಲಿ ಪರಿಣಿತ. ಯಾವುದೇ ರಾಜನೀತಿ, ಲೋಕನೀತಿ ಅಥವಾ ಏನೇ ಒಂದು ವ್ಯವಸ್ಥಿತವಾಗಿ ಒಂದು ಆಡಳಿತ ನಡೆಸಬೇಕಾದ್ರೆ ಅದರ ಹಿಂದೆ ಇರಬೇಕಾದ ರಾಜಧರ್ಮ ಏನು, ಅದ್ರ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳುವಳಿಕೆ ಇತ್ತು. ಅದರಿಂದಾಗಿ ಅದು ಸ್ವಲ್ಪ ಓವರ್ ಅಂದರೆ ಏನಂತೀವಿ, ಜಾಸ್ತಿ ತಿಳುವಳಿಕೆ ಇದೆ ಅಂತ ಭ್ರಮೆ ಬಂದದ್ರಿಂದ ಕೃಷ್ಣ ಸಂಧಾನಕ್ಕೆ ಹೋಗುವ ಕೃಷ್ಣ ಹೇಳ್ತಾನೆ, ಕೃಷ್ಣ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾತಾಡಿ ದುರ್ಯೋಧನನ ಸಿಟ್ಟನ್ನು ಹೆಚ್ಚಿಸಬೇಡ, ಸ್ವಲ್ಪ ಜಾಗ್ರತೆಯಾಗಿ ಮಾತಾಡು, ಹೇಗೆ ಮಾತಾಡಬೇಕು ಅಂತ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣನ ಆಗ್ತಾನಷ್ಟೇ. ಇರಲಿ, ಎಲ್ಲರಿಗೂ ಅವರವರ ಸಬ್ಜೆಕ್ಟಿನ ಬಗ್ಗೆ ನಾನೇ ದೊಡ್ಡವನು ಅಂತ ಅಭಿಮಾನ ಇರುತ್ತೆ. ನಿಂಗೂ ಇದೆ, ನನಗಿದೆ, ತೊಂದರೆ ಇಲ್ಲ ಅಂತ. ಮಗು ನೀನು. ಆದರೆ ಏನಂದ್ರೆ, ಕೃಷ್ಣನಿಗೆ ಅಗ್ರ ಪೂಜೆ ಕೊಡಿಸುವ ವಿಷಯದಲ್ಲಿ ಸಹದೇವನ ಕಾಣಿಕೆ ದೊಡ್ಡದು. ಹೌದಾ? ಅಂದ್ರೆ ಅಜ್ಜನ ಹತ್ರ ಹೇಳಿದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಭೀಷ್ಮ ಹೇಳಿದ ತಕ್ಷಣ ಉಳಿದವರೆಲ್ಲ, ಅಂದ್ರೆ ವ್ಯವಸ್ಥಾಪಕ ಇದ್ದದ್ದು ಅವನು ಹೌದು, ಆದ್ರೆ ಉಳಿದವರ ವಿರೋಧ ಬರುತ್ತೆ ಅಂತ ಅವ್ನು ಹೆದರ್ಲಿಲ್ಲ. ಅಜ್ಜ ನಾನಿದ್ದೆ, ನಾನು ನೋಡ್ಕೋತಾನೆ. ಅಜ್ಜ ಹೇಳ್ತಾನೆ, ನೀನು ಸುಮ್ಮನೆ, ನಾನು ನೋಡ್ಕೋತಾನೆ, ನಾನು ದೊಡ್ಡವನು, ನೀನು ಚಿಕ್ಕವನು ಮಾತಾಡಿದ್ರೆ ತಪ್ಪಾಗುತ್ತೆ, ನಾನು ಮಾತಾಡಿದ್ರೆ ಇದಕ್ಕೆ ಸರಿಯಾಗುತ್ತೆ, ನಾನೇ ಕರ್ಕೊಂಡು ಬರ್ತೇನೆ ಅಂತ ಕೃಷ್ಣನನ್ನು ಕರ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಕೃಷ್ಣನ ಅನೇಕ ಕಥೆಗಳು ಬರುದು. ನಮ್ಮ ಕೃಷ್ಣ ಎಲ್ಲಿ ಬರ್ತಾನೆ ಈ ಕಥೆಯಲ್ಲಿ, ಮಹಾಭಾರತದಲ್ಲಿ ಅಂತಂದರೆ, ಭೀಷ್ಮಾಚಾರ್ಯರು ಈ ಶಿಶುಪಾಲ ಕೃಷ್ಣನನ್ನು ಸಾರಿ ನಿಂದಿಸ್ತಾನೆ. ನಿಂದಿಸುವುದು ಅಂದರೆ ಹೆಣ್ಮಗಳನ್ನು ಕೊಂದವ, ಹಸುವನ್ನು ಕೊಂದವ, ಮರಗಳನ್ನು ಸುಟ್ಟವ, ಬೆಟ್ಟವನ್ನು ಕತ್ತರಿಸಿದವ, ಇಂಥವನನ್ನು ನೀವು ಪರಿಸರ ಪ್ರೇಮಿ, ಹೆಣ್ಮಕ್ಳಿಗೆ ಭಾರಿ ರಕ್ಷಣೆ ಕೊಟ್ಟವ, ಭಾರಿ ಲೋಕದಲ್ಲಿ ಉಪಕಾರಕ ಅಂತೆಲ್ಲ ಹೇಳ್ತಿರಲ್ಲ, ಹೀಗೆಲ್ಲ ಇಲ್ಲ. ದೇವರನ್ನ ಕೊಂಡ್ರಿ ನೀವು ದೇವರು ಅಂತ ಅನ್ಕೊಂಡಿದ್ದೀರಿ. ಯಾವುದೋ ಬಂಡೆ ಎತ್ಕೊಂಡ್ ಬಂದು ಗೋವರ್ಧನ ಎತ್ತಿದ್ದೇನೆ ಅಂತ ಹೇಳ್ತಾನೆ. ನೀವು ನೋಡಿದ್ದೀರಾ? ಸಾಕ್ಷಿ ಇದೆಯಾ? ನಾವು ಏನೇ ಕೇಳಿದ್ರು ಸಾಕ್ಷಿ ಕೇಳ್ತೀವಿ. ನಾವು ಯಾವುದಕ್ಕಾದ್ರೂ ಒಂದಕ್ಕೆ ಸಾಕ್ಷಿ ತೋರಿಸಿ, ಅವನು ಏನು ಮಾಡಿದ್ದೆಲ್ಲದಕ್ಕೂ. ಕೃಷ್ಣನನ್ನ ಸುಮ್ಮನೆ ಇವರೆಲ್ಲ
ಕದ್ದುಕೊಂಡು ಹೆಣ್ಮಕ್ಳ ಜೊತೆಗೆ ಸೀರೆ ಸೆರಗು ಹಿಡ್ಕೊಂಡು ಓಡಾಡ್ತಾ ಇದ್ದವನು ಇವತ್ತೇನೋ ಭಾರಿ ಎಲ್ಲರ ಮುಂದೆ ನಾನು ದೊಡ್ಡವ ಅಂತ ತೋರಿಸ್ಕೊಳ್ಳೋ ಚಪಲ ಅವನಿಗೆ ಅಂತ ನಿಂದಿಸಿ ಎಲ್ಲರನ್ನೂ ಅವನ ವಿರುದ್ಧ ಎತ್ತಿ ಕಟ್ತಾನೆ. ಆಗ ಭೀಷ್ಮಾಚಾರ್ಯರು ಒಂದು ರೀತಿಯಲ್ಲಿ ಮೊದಲ 7 ಅವತಾರಗಳ ಕಥೆಯನ್ನು ಹೇಳ್ತಾರೆ, ದಶಾವತಾರದ್ದು. ಆಮೇಲೆ ಕೃಷ್ಣಾವತಾರದ ಪ್ರಸಂಗವನ್ನು ಹೇಳಿ, ಕೃಷ್ಣ ಬಾಲ್ಯದಿಂದ ಇಲ್ಲಿ ತನಕ ಏನು ಮಾಡಿದ ನಿಂಗೇನು ಗೊತ್ತು, ನೀನೇನು ಅನ್ಕೊಂಡಿದ್ದಿ, ಅದರ ಸಂಗತಿಯನ್ನು ಬಹಳ ಕ್ರಿಸ್ಪಾಗಿದ್ರು ಸಮಗ್ರ ಹೇಳೋ ವಿಷಯ ಯಾವುದನ್ನು ಬಿಡಲ್ಲ. ನಾವು ಆ ಶಬ್ದ ತಗೊಂಡ್ರೆ ಅಲ್ಲಿಗೆ ಹೋಗಲೇಬೇಕು ಆ ಕತೆಗೆ ಹಿಂದೆ. ಹಾಗೆ ಸಭೆಯಲ್ಲಿದ್ದ ಎಲ್ಲರಿಗೂ ಒಂಥರ ಕನ್ವಿನ್ಸ್ ಆಗುತ್ತೆ, ಇಲ್ಲ ಅಗ್ರಪೂಜೆಗೆ ಕೃಷ್ಣ ಅರ್ಹ ಅರ್ಹ ಅರ್ಹ, ಇದರಲ್ಲಿ ಯಾರೂ ಮಾತಾಡುವ ಹಾಗಿಲ್ಲ ಅಂತ. ಹೀಗೆ ಅಗ್ರಪೂಜೆಯ ಜೊತೆಗೆ ಅಷ್ಟು ಹೇಳಿದ್ರು ಒಪ್ಪಲ್ಲ ಶಿಶುಪಾಲ. ಅವನು ಬಿಡಿ, ಅವನ ಮನಸ್ಸಲ್ಲಿ ಹೆಂಗ್ ಸಾಯ್ತಾನೆ ಕೃಷ್ಣ ಅವನನ್ನ ಅಲ್ಲೇ ಸಭೆಯಲ್ಲೇ ಚಕ್ರ ಹೊಡೆದು ಕೊಂದು ಬಿಡುತ್ತಾನೆ. ಇಲ್ಲಿ ಏನು ಅಂದರೆ 100 ತಪ್ಪು ಗಿತ್ತಪ್ಪು ಅಂತ ಏನೆಲ್ಲ ಇದೆ, ಅದೆಲ್ಲ ವಸ್ತುತಃ ನೀವು ಸರಿಯಾಗಿ ಗಮನಿಸಿದರೆ ಕೃಷ್ಣ ಹುಟ್ಟಿದ ಸಮಯಕ್ಕಿಂತ ಮುಂಚೆನೇ ಶಿಶುಪಾಲ ಹುಟ್ಟಿದ್ದಾನೆ. ಯಾಕೆಂದರೆ ಯುಧಿಷ್ಠಿರನಿಗೆ ಕೊಟ್ಟ ಹೆಣ್ಣು ಶಿಶುಪಾಲನ ಮಗಳು. ಓಕೆ, ದೇವಕಿ ಅಂತ ಅವಳ ಹೆಸರು. ಯುಧಿಷ್ಠಿರನಿಗೆ ಕೊಟ್ಟ ಹೆಣ್ಣು ಶಿಶುಪಾಲನ ಮಗಳು. ಶಿಶುಪಾಲ ಮಾವ ಧರ್ಮರಾಯ. ಅದರಿಂದಾಗಿ ಅವನ ವಿರುದ್ಧ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ವಿರೋಧಿಸುದು, ಓಕೆ, ಹೆಣ್ಕೊಟ್ಟು ಮಾವನ ಗುರು ಅಲ್ವಾ ಹೆಣ್ಕೊಟ್ಟು ಮಾವ ಅಂದ್ರೆ. ಆದರೆ ಎಲ್ಲರೂ ಕತೆ ಹೇಳುವಾಗ ಕೃಷ್ಣ ಆ ಮಗು ಹುಟ್ಟಿದಾಗ ಹೋಗಿದ್ದ ಅಂತ. ಕೃಷ್ಣನಿಗೂ ಧರ್ಮರಾಜನಿಗೂ 1.5 ವರ್ಷ ಅಂತರ. ಕೃಷ್ಣ ಚಿಕ್ಕವ ಧರ್ಮರಾಜನಿಗಿಂತ. ಒಟ್ಟು ಕೃಷ್ಣ 106 ವರ್ಷ ಬದುಕಿದ್ದು, ಧರ್ಮರಾಜ 108 ವರ್ಷ ಬದುಕಿದ್ದು. ಅದರಿಂದ ಏನು ಅರ್ಥ ಆಗುತ್ತೆ, ಧರ್ಮರಾಜನಿಗೆ ಹೆಣ್ಣು ಕೊಡಬೇಕು ಅಂತಂದ್ರೆ ಮಾವ ದೊಡ್ಡವನಿರಬೇಕು. ಧರ್ಮರಾಜನಿಗಿಂತ ಚಿಕ್ಕವ ಕೃಷ್ಣ, ಶಿಶುಪಾಲನಿಗಿಂತ ದೊಡ್ಡವನು ಹೆಂಗಾಗ್ತಾನೆ? ಹಾಗಾದ್ರೆ ಈಗ ಏಜ್ ಲೆಕ್ಕಾಚಾರ ನೋಡಿದ್ರೆ ಕೃಷ್ಣನ ದೇಹತ್ಯಾಗ ಆದ್ಮೇಲೆ ಇವರೆಲ್ಲ ಸ್ವರ್ಗಕ್ಕೆ ಅದು ಹೆಚ್ಚು ಕಾಲ ಇಲ್ಲ, ಒಂದು 4 ತಿಂಗಳು 3 ತಿಂಗಳಲ್ಲಿ ಅವ್ರು ಹೊರಟೋಗಿದ್ದಾರೆ. ಅಷ್ಟೊತ್ತಿಗೆ ಕೃಷ್ಣ ದೇಹತ್ಯಾಗ ಆಗಿತ್ತು. ಅದಕ್ಕೆ ದೇಹತ್ಯಾಗದ ಸುದ್ದಿ ಬಂದ ಮೇಲೆನೆ ಸ್ವರ್ಗಾರೋಹಣ ಮಾಡ್ತಾರೆ. ಬಟ್ 24 ವರ್ಷ ಜಾಮ್ ಜೂಮ್ ಅಗ್ರಪೂಜೆಯಿಂದ ಅವರ ಸಾರ್ಥಕವಾದ ಯಜ್ಞವನ್ನ ಮುಗಿಸ್ತಾರೆ. ರಾಜಸೂಯಾಗ ಮಾಡಿ 24 ವರ್ಷ ಚಿಂದಿ ಉಡಾಯಿಸಿ ರಾಜ್ಯ ಆಳಿ ಸುಖವಾಗಿ ಬಾಳಿ ಎಲ್ಲರನ್ನು ಬದುಕಿಸಿ ಆಮೇಲೆ ಮತ್ತೆ ಅದು ಇದ್ದದ್ದೇ ಕತೆ. ದ್ರೌಪದಿ ಬಾಕಿ ಹೇ. ಅದೇ ದ್ರೌಪದಿ ಬಂದು ದುರ್ಯೋಧನಿಗೆ ಅಪಮಾನ ನಕ್ಕು, ದುರ್ಯೋಧನಿಗಾದ ಅಪಮಾನ ನಕ್ಕು, ಇಂದ್ರಪ್ರಸ್ಥ ಮಾಯೇನೆಲ್ಲ ನೋಡಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ವರ್ಷಗಳ ಕಥೆಗೆ ನಾಂದಿ. ಅದನ್ನ ಫುಲ್ ಎಪಿಸೋಡ್ ಹಾಕಿದೀವಿ ನೋಡಿ. ಮುಂದೆ 50 ವರ್ಷ ಏನಾಗುತ್ತೆ, ಮುಂದಿನ 50 ವರ್ಷ ಏನಾಯ್ತು ಅನ್ನೋದು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಬಾಕಿ ಉಳಿದಿದ್ದು ಭೀಷ್ಮಾಚಾರ್ಯ ಏನ್ ಹೇಳಿದ್ರು ಕೃಷ್ಣನ್ ಬಗ್ಗೆ ಅಂತ. ಅದೇ ಹೇಳ್ಬಿಡಿ ನೋಡು ಮತ್ತೆ ಅವಾಗ. ಅದ್ಭುತ ಆಚಾರ್ಯ, ಎಷ್ಟು ವಿಚಾರ ಇನ್ನೂ ಬಾಕಿ ಉಳಿದಿದೆ ಅಂದ್ರೆ. ಇನ್ಫ್ಯಾಕ್ಟ್ ಕೃಷ್ಣ ಬಗ್ಗೆ ಡೀಪ್ ಆಗಿ ನಾವು ಇನ್ನೂ ಹೋಗಿಲ್ಲ. ಯಾವ ಪಾತ್ರದ ಬಗ್ಗೆಯೂ ನಾವು ಅತ್ಯಂತ ಕಂಪ್ಲೀಟ್ ಆಗಿ ಮಾತಾಡೋಕ್ಕಾಗಲ್ಲ. ಆದರೆ ವೇದವ್ಯಾಸರ ನರೇಶನ್, ಅವರು ಕಥೆಗಳನ್ನು ಕಟ್ಟಿಕೊಡೋದು, ಯಾವುದೋ ಒಂದು ಪ್ರಸಂಗದ ವಿಚಾರವನ್ನು ಮತ್ತೆಲ್ಲೋ ತಂದು ಜಾಯಿಂಟ್ ಮಾಡಿ ಅದಕ್ಕೊಂದು ಇಂಟರ್ಲಿಂಕ್ ಕೊಟ್ಟು ಹೇಳೋದು. ವೇದವ್ಯಾಸರ ಬದುಕಿನ ಬಗ್ಗೆಯೂ ನಾವು ಹಿಂದಿನ 600-800 ವರ್ಷ ಏನಾಯ್ತು ನಾವು ನೋಡಿಲ್ಲ, ಮಾತಾಡಲಿಲ್ಲ. ಅದೇ ಶಾರ್ಟ್ ಆಗಿ ಮಾತಾಡಿದ್ವಿ, ಯಾಕಂದರೆ ನಮ್ಮ ಟಾಪಿಕ್ ಇರೋದು ಅವ್ರು 50 ವರ್ಷ ಏನು ಮಾಡಿದ್ರು ಅನ್ನೋದು. ಬಟ್ ನಾನು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ತಾನೆ ಇದ್ದೀನಿ, ನೀವು ಹೇಳ್ತಾ ಇದ್ದಿದ್ದನ್ನು ಬೇರೆ ಲೋಕದಲ್ಲಿದೆ. ಬಟ್ ಭಾಳ ಅದ್ಭುತವಾಗಿ ವಿವರಿಸಿ. ಮಹಾಭಾರತ ಅದ್ಭುತ ಇದೆ, ವೇದವ್ಯಾಸರ ಅದ್ಭುತ ಕತೆಗಾರ ವ್ಯಾಸಜ್ಜ. ಆದರೆ ಅದನ್ನಷ್ಟೇ ಸುಂದರವಾಗಿ ಒಂದೊಂದೇ ಪಾಯಿಂಟ್ಸ್ಗಳನ್ನು ಎಳೆಯಾಗಿ ಕಟ್ಟಿಕೊಟ್ಟು ಹೇಳೋರು ಬೇಕಲ್ಲ, ಹಚ್ಕೊಡೋರು ಬೇಕಲ್ಲ. ಎಲ್ಲ ಗುರುಗಳ ಅನುಗ್ರಹ. ಈಗ ಎಷ್ಟೇ ದೊಡ್ಡ ಗ್ರಂಥಗಳಿದ್ರು ಟಿಪ್ಪಣಿಗಳನ್ನು ನೋಡಿ ಹಚ್ಕೊಡೋರು ಒಬ್ರು ಬೇಕಲ್ಲ. ಹಚ್ಕೊಡೋರಿಲ್ಲ ಅಂದ್ರೆ ಏನು, ಹಚ್ಕೊಡೋರು ತುಂಬ ಜನ ಇದ್ದಾರೆ. ನಾವು ಹೆಚ್ಚಿ ಕೊಡ್ತಾ ಇದೀವಿ ತಿನ್ಲಿಕ್ಕೆ. ಅದು ಬೇಕು, ಹಂಚ್ಕೊಂಡು ತಿನ್ಬೇಕು. ಫೈನಲ್ ಏನು ಹೇಳ್ತೀರಾ ಸರ್? ಓದಬೇಕು ಜೀವನದಲ್ಲಿ ಒಂದು ಬಾರಿ ಆದರೂ. ಮಹಾಭಾರತ ಓದದೇ ಇದ್ರೆ ಮನುಷ್ಯನ ಜನ್ಮ ವ್ಯರ್ಥ ಆಗ್ಬಿಡುತ್ತೆ. ಏನ್ ಕಳ್ಕೊಂಡ್ವಿ ಎನ್ನುವುದೂ ಗೊತ್ತಾಗದೆ ಜೀವನ ಕಳೆದೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಆದರೂ ಒಂದ್ಸರ್ತಿ ಜೀವನಾದರ್ಶಗಳ ಬಗ್ಗೆ ಯೋಚನೆ ಬಿಟ್ಟು ಒಂದು ಕತೆ ಅಂತ ಓದಿ. ನೀವು ಹ್ಯಾರಿ ಪಾಟರ್ ಓದ್ತೀರಾ,
ಅದಕ್ಕಿಂತ ಅದ್ಭುತವಾದ ಜೀವನ ಸಂದೇಶದ ಜೊತೆಗೆ ಒಂದು ನೈಜ ಬದುಕಿನ ಚಿತ್ರಣವನ್ನು ಕಟ್ಟಿಕೊಡುವ ನಮ್ಮದೇ ನೆಲದ ಸೊಗಡು. ಇದು ಯಾವುದೋ ಕಾಲ್ಪನಿಕವಲ್ಲ, ವಿದೇಶದ ಯಾವುದೋ ಮಣ್ಣಿಗೆ ಇಲ್ಲಿ ಸಂಸ್ಕೃತಿ. ನೀವು ಕಾಲ್ಪನಿಕ ಅನ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ, ಮುಗಿಯೋದ್ರೊಳಗೆ ನೀವು ಬೇರೆನೇ ಆಗಿ. ಈ ಮಾತು ಹೇಳಲಿಕ್ಕೋಸ್ಕರನೇ ನಾನು ಮೊದಲು ಸಾಮಾನ್ಯ ಕಥೆ ಅಂತ ಓದಿ ಆಮೇಲೆ ಅದ್ರೊಳಗೆ ಹೊಕ್ಕ ಮೇಲೆ ಇದೇ ನಾವೇ ಜೀವಿಸಿದ್ವೋ ಏನೋ, ಈ ಯುದ್ಧದಲ್ಲಿ ಯಾವುದೋ ಒಬ್ಬ ಸೈನಿಕನೇ ಆಗಿರ್ಬೋದು, ನಾವು ಒಂದು ಸ್ಫೂರ್ತಿ ಬಂದ ಆ ಹಿಂದಿನ ಕತೆಗೆ ಮಗದಿರಂತೆಲ್ಲ ಹೋಗ್ಬೋದು. ಅಟ್ಲೀಸ್ಟ್ ನಾವು ಅದೇ ನೀವು ಹೇಳಿದ್ದ ಎನ್ಥೋಸ್ಮೆಂಟ್ ಬರದೆ ಅಥವಾ ಬಂದ್ರೂ ಯಾರನ್ನು ಹೊಡಿಯಕ್ಕಾಗದೆ ಬಡಿಯಕ್ಕಾಗದೆ, ಈಗ ಯಾರನ್ನೂ ಹೊಡಿಯಕ್ಕಾಗಲ್ಲ. ಈ ಭೀಮನ್ನು ಪರಾಕ್ರಮ ಕೇಳ್ಬಿಟ್ರೆ ನಾನು ಭೀಮ ಆಗ್ಬೇಕು ಅನ್ಸುತ್ತೆ, ಎದುರಿದ್ದವನು ಎತ್ತಿ ಬಿಸಾಕ್ಬೇಕನ್ಸುತ್ತೆ. ಅದು ಹೈಲಿ ಇಂಪಾಸಿಬಲ್. ಆದರೆ ಜೀವನ ಅನ್ನೋ ಒಂದು ಯುದ್ಧದೊಳಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆಚಾರ್ಯ. ಖಂಡಿತ ಖಂಡಿತ ಖಂಡಿತ, ಈ ಮಾತು ಸತ್ಯ. ಜೀವನ ಅನ್ನೋ ಒಂದು ಯುದ್ಧದೊಳಗೆ ಕಾನ್ಫಿಡೆನ್ಸ್ ಬರುತ್ತೆ. ಯುದ್ಧ ಅಂದ್ರೆ ಕೇವಲ ರಣರಂಗ ಮಾತ್ರ ಅದೇ ಅಲ್ಲ, ಆಂತರಿಕ ಯುದ್ಧ. ಆಂತರಿಕ ಯುದ್ಧ. ನೀವು ಮಾತಾಡುವ ವಿಷಯದಲ್ಲಿ ಎಷ್ಟೋ ಸಂಗತಿಗಳು ಬಂದದ್ದು ಇನ್ನೆಲ್ಲೋ ನಮಗದು ಸ್ಫೂರ್ತಿ ಆಗುತ್ತೆ, ಇಂಟರ್ಲಿಂಕ್ ಆಗುತ್ತೆ. ನಾನು ಯಾರನ್ನೋ ಒಬ್ಬರನ್ನ ದೊಡ್ಡವ್ರನ್ನ ಕೇಳ್ತಿದ್ದೆ, ಯುವಕರು ಏನು ಕಲಿಬೇಕು ಮಹಾಭಾರತದಿಂದ, ಭಗವದ್ಗೀತೆಯಿಂದ ಯುವಕರು ಏನು ಕಲಿಬೇಕು, ಯುವಕರು ಯಾಕೆ ಓದಬೇಕು? ವೃದ್ಧರು ವಯಸ್ಸಾದವರು ಓದ್ತಾರೆ, ಅವ್ರಿಗೆ ಬೇಕು. ನಾವು ನಮ್ಮದೇ ಜಂಜಾಟದಲ್ಲಿ ಇದ್ದೀವಿ, ಜೀವನ ಕಟ್ಕೊಳ್ಳೋ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀವಿ, ಕೆಲಸ, ಮನೆ, ಹೆಂಡತಿ, ಮಕ್ಕಳು, ನಾಳೆ ಮದುವೆ. ಅದಕ್ಕೆ ಅವ್ರು ಹೇಳಿದರು ಯುವಕರೇ ಓದಬೇಕು. ನಿಜ. ವೃದ್ಧರು ಹೋದ್ರೆ ಏನು ಮಾಡ್ತೀರಿ? ವೃದ್ಧರು ಇವತ್ತಿಲ್ಲ ನಾಳೆ ಹೋಗ್ತಾರೆ, ಅವ್ರ ಲೈಫ್ ಮುಗೀತು. ಅಟ್ಲೀಸ್ಟ್ ಅವ್ರದ್ದು ಓದಿದ್ರೆ ಅಡ್ವಾಂಟೇಜ್ ಏನಂದರೆ, ಓದಿದ ಮೇಲೆ ನಿಮ್ಗೆ ಹೇಳಬೇಕು. ನಿನಗೆ ಓದೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಅವ್ರು ಹೇಳಿದ್ರೆ ಏನು ಕೇಳ್ತೀವಿ? ಅವ್ರು ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಬಂದ್ರು ನೀನು ತರಲ್ಲ, ಕೇಳಿಸ್ಕೊಡಲ್ಲ. ಇನ್ನು ಅವರು ಓದಿ ಅವ್ರು ನಿನಗೆ ಮಹಾಭಾರತ ಹೇಳಿದ್ರೆ ಏನು ಕೇಳ್ತೀಯ? ಕೇಳಲ್ಲ. ಸೊ ನೀನು ಹಂಗೆ ಅನ್ಕೋಬೇಡ, ಯುವಕರು ಓದಲೇಬೇಕು. ಅವರು ಒಂದು ಎಕ್ಸಲೆಂಟ್ ಮಾತಾಡಿದ್ರು ಆಚಾರ್ಯ. ಭಗವದ್ಗೀತೆ ನೋಡಿದೀಯಾ? ನೋಡಿದ್ದೀನಿ. ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಎದ್ದು ನಿಂತಿರ್ತಾನೆ, ಅರ್ಜುನ ಕೂತಿರ್ತಾನೆ. ಕೊನೆಗೆ ಅರ್ಜುನ ಎದ್ದು ನಿಂತು ಬಾಣ ಹೊಡಿತಿರ್ತಾನೆ, ಕೃಷ್ಣ ಕೂತು ರಥ ಓಡಿಸ್ತಿರ್ತಾನೆ. ಅಂದ್ರೆ ಕೃಷ್ಣ ಹೇಳೋದೇನು ಅಂದ್ರೆ, ಬಿಡು ನೀನ್ ಬಾಣ ಬಿಡು, ತಪ್ಪೇ ಬಿಡು, ನಾನ್ ನೋಡ್ಕೋತೀನಿ, ಆದ್ರೆ ಬಿಡದೆ ಇರಬೇಡ, ಖಾಲಿ ಕೂಡ್ಬೇಡ. ಸುಮ್ಮನೆ ನೀನ್ ಖಾಲಿ ಕೂತ್ರೆ ಏನೂ ಕಿಸಿಯಕ್ಕಾಗಲ್ಲ, ಅಕರ್ಮಣಿ ಅಷ್ಟೇ. ನೀನ್ ಖಾಲಿ ಕೂತ್ರೆ ಏನು ಕಿಸಿಯಕ್ಕಾಗಲ್ಲ, ತಪ್ಪೇ ಕಿಸಿಯಪ್ಪ, ಕಿಸಿ ಅಷ್ಟೇ. ಇದು ಲೈಫ್ ಮಾಡ್ಬೇಕಿದ್ರೆ ಹೊಸ ಮಾಡಿ ಅಲ್ಲೇ ಬಿಡ್ಬೇಡ. ಅದೇ ಎಕ್ಸ್ಪೀರಿಯನ್ಸ್ ತುಂಬಾ ದೊಡ್ಡ ಪಾಠ. ಅದನ್ನ ನಮ್ಗೆ ಈ ಕಥೆಗಳ ಹಿನ್ನೆಲೆಯಿಂದ ಯೋಚನೆ ಮಾಡಿದಾಗ ಹೊಸ ಕಥೆಗಳು ಸಿಗ್ತವೆ, ಹೊಸ ಥಿಯರಿಗಳು ಸಿಗ್ತವೆ. ನೀವೊಂದು ಕಥೆಗಾರ ಅಥವಾ ಸಿನಿಮಾ ಮಾಡೋರಾದ್ರೆ ಎಷ್ಟು ತರದ ಕಥೆ ಇವತ್ತಿಗೆ ಬೇಕಾದಾಗೆ ಬದಲಿಸಿ ಅದನ್ನ ಮೂಲ ಕಥೆಯನ್ನು ಇವತ್ತಿನ ಜೋಡಿಸಿ ಮಾಡಿ ಎಷ್ಟು ಅದ್ಭುತ ಕಲ್ಪನೆಗಳಿಗೆ ನಮಗೆ ಇಮ್ಯಾಜಿನರಿ ಐಯನ್ನ ಇನ್ನಷ್ಟು ವಿಸ್ತಾರಗೊಳಿಸುವ ಶಕ್ತಿ ಅಂತೂ ಜೀವನದ ಉತ್ಸಾಹಕ್ಕೆ ಕಾರಣ ಆಗುತ್ತೆ ಅನ್ನೋದಂತೂ ಸತ್ಯ. ಧನ್ಯವಾದ ಆಚಾರ್ಯ. ನಮಸ್ಕಾರ. ದೊಡ್ಡ 2 ಎಪಿಸೋಡ್ಗಳು ಬಹಳ ಸುದೀರ್ಘವಾಗಿ ವಿಸ್ತಾರವಾಗಿ ನಿಮ್ಮ ಅಮೂಲ್ಯ ಟೈಮನ್ನು ಕೊಟ್ಟು ಬಂದು ತಿಳಿಸ್ಕೊಟ್ಟಿದ್ದೀರಿ. ಬಿಫೋರ್ 50 years ಏನಾಗಿದ್ರು ಪಾಂಡವರು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದೀವಿ. ಮಗದೊಮ್ಮೆ ನನ್ನ ಪರವಾಗಿ, ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರ ಪರವಾಗಿ ನಮಸ್ಕಾರ. ಆಚಾರ್ಯರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಫಸ್ಟ್ ಪಾರ್ಟ್ ಬರಲಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದರು, ಆಫ್ಲೈನ್ ಥ್ರೂ ಕೇಳಿದರು, ಮೆಸೇಜ್ ಮಾಡಿದರು. ನಿಮಗೂ ಸುಮಾರು ಜನ ಹೇಳಿದ್ದಾರೆ ಅಂತ ಕೇಳ್ಬಿಟ್ಟೆ, ನೀವೇ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಪ್ರಯತ್ನ. ಮಗದೊಮ್ಮೆ ಧನ್ಯವಾದಗಳು. ತಿಳಿದ ಸಂಗತಿಯನ್ನು ತಿಳಿಸ್ಬೇಕು ಅನ್ನೋದೇ ಗುರುದಕ್ಷಿಣೆ. ಅದಕ್ಕಿಂತ ಏನು ಅವರ ವ್ಯವಸ್ಥೆಯಲ್ಲಿ ನಾವು ಅವರಿಗೆ ಪ್ರತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದಕ್ಕೊಂದು ಅವಕಾಶ ಇಲ್ಲಿ ಆಯಿತು ಅನ್ನೋದೇ ಖುಷಿ. ಇಂಥ ಅವಕಾಶ ಮತ್ತೆ ಸಿಗಲಿ. ಈ ಯೋಚನೆ 100 ಜನಕ್ಕೆ ಬರಲಿ. ಇದರಿಂದ ಇನ್ಸ್ಪೈರ್ ಆಗಿ ಇನ್ನಷ್ಟು ಬೇರೆ ಹೊಸ ಚಿಂತನೆಗಳನ್ನು ಅವರೂ ಬೆಳೆಸ್ಕೊಳ್ಳಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತ ಈ ಮಾತುಗಳಿಗೆ ನಿಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳು. ನಮಸ್ಕಾರ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ಮುಂದೆ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.